ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ನಟನೆಯ ರಿಯಲ್ ಸ್ಟಾರ್ ಉಪೇಂದ್ರ ನಿರ್ದೇಶನದ ಓಂ ಚಿತ್ರಕ್ಕೆ ಈಗ 30 ವರ್ಷದ ಸಂಭ್ರಮ. 1995ರಲ್ಲಿ ಬಿಡುಗಡೆಯಾದ ಓಂ ಸಿನಿಮಾ ಭೂಗತಲೋಕದ ಕಥಾಹಂದರವನ್ನು ಹೊಂದಿತ್ತು. ಅಲ್ಲದೆ ಭಾರತೀಯ ಚಿತ್ರೋದ್ಯಮದಲ್ಲಿ ವಿಶಿಷ್ಟ ಕಥಾಹಂದರವನ್ನು ಹೊಂದಿದ ಸಿನಿಮಾ ಎಂಬ ಪ್ರಶಂಸೆಗೆ ಪಾತ್ರವಾಗಿತ್ತು. ಕನ್ನಡದ ಜೊತೆಗೆ ಪರಭಾಷೆಯಲ್ಲೂ ಭಾರಿ ಸದ್ದು ಮಾಡಿತ್ತು. ಅಲ್ಲದೆ ಆಗಿನ ಕಾಲದಲ್ಲಿ ಒಂದು ರೀತಿಯಲ್ಲಿ ಟ್ರೆಂಡ್ ಸೆಟ್ ಮಾಡಿದ್ದ ಸಿನಿಮಾ ಇದಾಗಿತ್ತು. ಶಿವಣ್ಣ ಲಾಂಗ್ ಹಿಡಿದುಕೊಳ್ಳುವ ಸೀನ್ ಕನ್ನಡ ಚಿತ್ರರಂಗದಲ್ಲಿ ಈಗಲೂ ಟ್ರೆಂಡ್ ಆಗಿ ಉಳಿದುಕೊಂಡಿದೆ. ಓಂ ಚಿತ್ರ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್, ಪ್ರೇಮ ನಿರ್ದೇಶಕ ಉಪೇಂದ್ರರಿಗೂ ಭಾರಿ ಪ್ಲಸ್ ಹಾಗೂ ದೊಡ್ಡ ಬ್ರೇಕ್ ಕೊಟ್ಟ ಸಿನಿಮಾ ಇದಾಗಿತ್ತು. ಭೂಗತಲೋಕದ ಕಥೆಯನ್ನು ತೆರೆಯ ಮೇಲೆ ನಿರ್ದೇಶಕ ರಿಯಲ್ ಸ್ಟಾರ್ ಉಪೇಂದ್ರ ಅಚ್ಚುಕಟ್ಟಾಗಿ ತಂದಿದ್ದಾರೆ. ಓಂ ಚಿತ್ರವು ಬಾಕ್ಸ್ ಆಫೀಸ್ ನಲ್ಲಿ ಧೂಳು ಬೀಸಿದ್ದು, ಪ್ರೀ ರಿಲೀಸ್ ನಲ್ಲಿ ಹಾಕಿದ ಬಂಡವಾಳವನ್ನು ತೆಗೆದು ಲಾಭ ಮಾಡಿಕೊಂಡಂತಹ ಸಿನಿಮಾ ಎಂಬ ಹೆಗ್ಗಳಿಕೆಗೂ ಈ ಚಿತ್ರ ಪಾತ್ರವಾಗಿದೆ. ಅಲ್ಲದೆ ಚಿತ್ರದಲ್ಲಿ ಬೆಕ್ಕಿನ ಕಣ್ಣು ರಾಜೇಂದ್ರ, ತನ್ವೀರ್, ಕೊರಂಗು ಕೃಷ್ಣ, ಜೇಡರಹಳ್ಳಿ ಕೃಷ್ಣಪರಂತ ರಿಯಲ್ ಡಾನ್ ಗಳು ನಟಿಸಿದ್ದರಿಂದ ಕನ್ನಡ ಚಿತ್ರೋದ್ಯಮದಲ್ಲಿ ಓಂ ಹೊಸ ಇತಿಹಾಸವನ್ನು ಸೃಷ್ಟಿಸಿತ್ತು. ಇನ್ನು ಹಂಸಲೇಖ ಅವರ ಸಂಗೀತ ನಿರ್ದೇಶನ ಈ ಸಿನಿಮಾದ ಪ್ರಮುಖ ಪ್ಲಸ್ ಪಾಯಿಂಟ್. ರಾಜ್ಕುಮಾರ್ ಗಾಯನದ ಹೇ ದಿನಕರ, ಓ ಗುಲಾಬಿಯ ಹಾಡು ಈಗಲೂ ಗುನುಗುವಂತಿದೆ. ಇದಲ್ಲದೆ ಕಾಲೇಜು ಕುಮಾರು, ಕಿಸಿಗಿಡ ಮಾರು, ಮೆಹಬೂಬಾ ಹಾಡು ಸಾಕಷ್ಟು ಹಿಟ್ ಆಗಿತ್ತು. ಇನ್ನು ಕನ್ನಡ ಚಿತ್ರೋದ್ಯಮ ಅಲ್ಲದೆ ಭಾರತೀಯ ಸಿನಿಮಾ ರಂಗದಲ್ಲೂ ಕಂಡು ಕೇಳಿರದ ದಾಖಲೆ ಈ ಸಿನಿಮಾ ಹೆಸರಿನಲ್ಲಿದೆ. ಈ ಚಿತ್ರ 570ಕ್ಕೂ ಹೆಚ್ಚು ಬಾರಿ ರಿಲೀಸ್ ಆಗುವ ಮೂಲಕ ಲಿಮ್ಕಾ ದಾಖಲೆಯನ್ನು ಬರೆದಿತ್ತು. ಕಪಾಲಿ ಚಿತ್ರಮಂದಿರ ಒಂದರಲ್ಲಿ ಸಿನಿಮಾ 30 ಬಾರಿ ರಿಲೀಸ್ ಆಗಿತ್ತು. ಸಿನಿಮಾದ ಟಿವಿ ರೈಟ್ಸ್ ಅನ್ನು ವಜ್ರೇಶ್ವರಿ ಕಂಬೈನ್ಸ್ 2015ರಲ್ಲಿ 10 ಕೋಟಿಗೆ ಮಾರಾಟ ಮಾಡಿತ್ತು. ಅಷ್ಟರ ಮಟ್ಟಿಗೆ ಸಿನಿಮಾದ ಕ್ರೇಜ್ ಇದೆ. ಅಲ್ಲದೆ ಚಿತ್ರಕ್ಕೆ ಅತ್ಯುತ್ತಮ ನಟ, ಅತ್ಯುತ್ತಮ ನಟಿ, ಅತ್ಯುತ್ತಮ ಚಿತ್ರಕಥೆ ಸೇರಿದಂತೆ ಸಾಲು ಪ್ರಶಸ್ತಿಗಳು ಒಲಿದು ಬಂದಿದೆ. ಒಟ್ಟಿನಲ್ಲಿ ಭೂಗತಲೋಕದ ಕಥಾಹಂದರವನ್ನು ಅಚ್ಚುಕಟ್ಟಾಗಿ ತೆರೆಗೆ ತಂದು ಕನ್ನಡಿಗರ ಮನಸ್ಸಿನಲ್ಲಿ ಅಚ್ಚುಡಿಯುವಂತೆ ಮಾಡಿದ ಈ ಸಿನಿಮಾಗೆ ಈಗ 30 ವರ್ಷ.